ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. MDH. ಇನ್ನು ರಾಜ್ಯದಲ್ಲಿ ಬರೋಬ್ಬರಿ 8 ಲಕ್ಷ BPL ಕಾರ್ಡ್ ರದ್ದು ಸಾಧ್ಯತೆ ಅನ್ನುವಂಥದ್ದನ್ನ ಹಿಂಟಿಗ ಸಿಕ್ಕಿದೆ. ಅಕ್ರಮವಾಗಿ BPL ಕಾರ್ಡ್ ಪಡೆದವರಿಗೆ ಸರ್ಕಾರ ಶಾಕ್ ಕೊಡೋದಕ್ಕೆ ಮುಂದಾಗಿದೆ. ಈ ಬಗ್ಗೆ ಸ್ವತಃ KH ಮುನಿಯಪ್ಪ ಅವರು ಮಾತಾಡಿದ್ದಾರೆ. ರಾಜ್ಯದಲ್ಲಿ ಬರೋಬ್ಬರಿ 8 ಲಕ್ಷ BPL ಕಾರ್ಡ್ ರದ್ದಾಗುವಂಥ ಸಾಧ್ಯತೆಗಳಿವೆ. ಯಾಕಂದ್ರೆ ಅಕ್ರಮವಾಗಿ ಯಾರೆಲ್ಲ BPL ಕಾರ್ಡ್ ಹೊಂದಿದಾರಲ್ಲ ಅಂಥವ್ರೆಲ್ಲರೂ ಕೂಡ ಸರ್ಕಾರ ಶಾಕ್ ಕೊಡೋದಕ್ಕೆ ಮುಂದಾಗ್ತಾ ಇದೆ. ಸಿಲಿಕಾನ್ ಸಿಟಿಯಲ್ಲಿ ಲಕ್ಷಕ್ಕೂ ಅಧಿಕ ಕಾರ್ಡ್ಗಳು ಕ್ಯಾನ್ಸಲ್ ಆಗುತ್ತೆ. ಕೋಟ್ಯಾಧಿಪತಿಗಳ ಬಳಿ ಕೂಡ BPL ಕಾರ್ಡ್ ಇದೆ. ಸರ್ಕಾರಿ ನೌಕರರಿಯಲ್ಲಿರುವಂಥವ್ರು ಕೂಡ BPL ಕಾರ್ಡ್ಗಳನ್ನು ಇಟ್ಕೊಂಡವ್ರೆ. ಒಳ್ಳೆ ಬಿಸ್ನೆಸ್ ಮಾಡ್ತಾ ಇರುವಂಥವ್ರು, ಲಕ್ಷ ಲಕ್ಷ ಸಂಪಾದನೆ ಮಾಡ್ತಾ ಇರುವಂಥವ್ರು ಕೂಡ BPL ಕಾರ್ಡ್ ಇಟ್ಕೊಂಡಿದ್ದಾರೆ. ಸೊ ಹಾಗಾಗಿ ಇವ್ರನ್ನೆಲ್ಲರನ್ನೂ ಕೂಡ ಗುರುತಿಸಿ ಅದೆಲ್ಲವೂ ಕೂಡ ಮತ್ತೆ ರಿಶಫಲ್ ಮಾಡುವಂಥ ಒಂದು ಕೆಲಸ. ಆ ಥರದ್ದು ಯಾರಾದರೂ ಇಟ್ಕೊಂಡಿದ್ರೆ BPL ಕಾರ್ಡ್ಗಳು, ಅವರ ಕಾರ್ಡ್ಗಳು ರದ್ದಾಗತ್ತೆ ಅಂಥೇಳಿ ಮುನಿಯಪ್ಪ ಅವರು ಕೂಡ ಸ್ಪಷ್ಟಪಡಿಸಿದ್ದಾರೆ. BPL ಕಾರ್ಡ್ಗಳು ರದ್ದಾಗ್ತಿದ್ವೆ, ಕೆಲವೊಂದಿಷ್ಟು ಜನ ಆತಂಕವನ್ನು ಹೊರ ಹಾಕಿದ್ದಾರೆ. ಮೀಟಿಂಗ್ ನಡೀತಾ ಇದೆ, ಮೀಟಿಂಗ್ ಆದ್ಮೇಲೆ ಹೇಳ್ತೀನಿ. ಮೀಟಿಂಗ್ ಇದ್ರ ಬಗ್ಗೆ ಮೀಟಿಂಗ್ ಇಸ್ ಆನ್. ಮೀಟಿಂಗ್ ಈಗ ನಡೀತಾ ಇದೆ. ಸೆಕ್ರೆಟರಿ ಅವರು ಮೀಟಿಂಗ್ ತಗೊಂಡಿದ್ದಾರೆ. ನಾನು ಅಡ್ರೆಸ್ ಮಾಡಿ ಬಂದೆ. ನಿಮ್ಗೆ ಏನು ಹೇಳಲ್ಲ, ನಾಳೆ ಹೇಳ್ತೀನಿ. ಇದ್ರ ಬಗ್ಗೆ ಸಮಸ್ಯೆ ಆಗ್ತಿದೆ ಅಂತ. ಸಮಸ್ಯೆ ಏನಿಲ್ಲ, ಸಮಸ್ಯೆ ಪರಿಹಾರಕ್ಕೆ ಮೀಟಿಂಗ್ ನಡೀತಾ ಇದೆ, ಸಾಲ್ವ್ ಮಾಡ್ತೀವಿ. ಹೆಚ್ಚಿನ ಮಾಹಿತಿ ನಾವು ಪ್ರತಿನಿಧಿ ಲಕ್ಷ್ಮೀ ನರಸಿಂಹ ನೀಡ್ತಾರೆ. ಲಕ್ಷ್ಮಿ, ಈಗ ಸಚಿವರು ಏನು ಹೇಳ್ದಂಗೆ ಇಲ್ಲ ಇದನ್ನು ಕ್ಯಾನ್ಸಲ್ ಮಾಡ್ತೀವಿ ಅನ್ನೋಂಥದ್ದಾಗಲಿ ಅಥವಾ ಬೇರೆ ಏನು, ಬರೀ ಮೀಟಿಂಗ್ ಮಾಡ್ತೀವಿ, ಮೀಟಿಂಗ್ ಆದಮೇಲೆ ಹೇಳ್ತೀನಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಇನ್ಸೈಡ್ ಏನು ನಡೀತಾ ಇದೆ ಎಕ್ಸಾಕ್ಟ್ ಆಗಿ ಈಗ ಕ್ಯಾನ್ಸಲೇಷನ್ ಬಗ್ಗೆ? ಮೊದಲಿಂದಲೂ ಕೂಡ ರಾಜ್ಯದಲ್ಲಿ ಅನಧಿಕೃತ BPL ಕಾರ್ಡ್ ಏನಿದೆ ಅಂದ್ರೆ ಯಾರು ಬಡತನ ರೇಖೆಗಿಂತ ಕಡಿಮೆ ಇತ್ತು ಹೆಚ್ಚಿಗೆ ಇದ್ದು ಕೂಡ ಆ ಒಂದು BPL ಕಾರ್ಡ್ ನ ದುರುಪಯೋಗ ಪಡಿಸ್ಕೊಂತಿದ್ದಾರೆ. ಅವೆಲ್ಲರನ್ನೂ ಕೂಡ ಡಿಲೀಟ್ ಮಾಡ್ಬೇಕು, ಅವನ್ನೆಲ್ಲ ತೆಗೆದು ಹಾಕ್ಬೇಕು ಅಂತ ಹೇಳಿ ಭಾರಿ ಕೇಳಿ ಬಂದಿತ್ತು. ಸೊ ಅದಾದ ಬಳಿಕ ಆಡಳಿತ ಕೂಡ ಯಾರ್ಯಾರು ಮಾನದಂಡಗಳನ್ನ ಪೂರೈಕೆ ಮಾಡಿಲ್ಲ, ಯಾರ್ಯಾರು ಬಡವರು ಅಲ್ಲದೆ ಇದ್ರು ಕೂಡ BPL ಕಾರ್ಡ್ ಅಡ್ವಾನ್ಸ್ ತಗೊಂತಿದ್ರಲ್ಲ ಲಿಸ್ಟ್ ಔಟ್ ಮಾಡಿದೆ. ಸೊ ಅದರ ಪ್ರಕಾರ ಏನು ರಾಜ್ಯದಲ್ಲಿ ಇರ್ತಕ್ಕಂಥ 1,50,00,000ಕ್ಕೂ ಹೆಚ್ಚು BPL ಆಗಿರ್ಬೋದು, APL ಮತ್ತೆ ಅಂತ್ಯೋದಯ ಕಾರ್ಡ್ಗಳಲ್ಲಿ 12 ಲಕ್ಷಕ್ಕೂ ಹೆಚ್ಚಿನ ಏನು BPL ಕಾರ್ಡ್ಗಳು ಅನಧಿಕೃತವಾಗಿದೆ, ಅಂದ್ರೆ ಏನು ಕಾನೂನು ಬಾಹಿರವಾಗಿ ಕಾರ್ಡ್ಗಳನ್ನ ತೆಗೆದುಕೊಂಡಿದ್ದಾರೆ ಅಂತಕ್ಕಂಥ ಒಂದು ಪಟ್ಟಿಯನ್ನ ಸಿದ್ಧ ಮಾಡಿರ್ತಕ್ಕಂಥ ಅನುಮಾನಾಸ್ಪದ ಅಥವಾ ಶಂಕಾಸ್ಪದ ಪಟ್ಟಿಗಳನ್ನ ಈಗಾಗಲೇ ರೆಡಿ ಮಾಡಿಕೊಂಡಿದ್ದು. ಅದರಲ್ಲಿ ಏನು ಯಾರ್ಯಾರು ಜಮೀನನ್ನ ಹೊಂದಿದ್ದಾರೆ, ಆ ಮಾನದಂಡಗಳ ಅನ್ವಯ ಯಾರ್ಯಾರು ಅನರ್ಹರಾಗಿದ್ದಾರೆ, ಸೊ ಯಾರ್ಯಾರು 25 ಲಕ್ಷಕ್ಕೂ ಹೆಚ್ಚಿನ ಆದಾಯವನ್ನ ಇದ್ದಾರೆ ಮತ್ತು ಆದಾಯ ತೆರಿಗೆಯನ್ನ ಕಟ್ತಾ ಇದ್ದಾರೆ. ಸೊ ಅದಲ್ಲದೆ ಏನು ವಿವಿಧ ಕಂಪನಿಗಳಲ್ಲಿ ಕೋಟ್ಯಾಂತರ ರೂಪಾಯಿ ಇದ್ದು ಲಕ್ಷಾಂತರ ರೂಪಾಯಿ ಏನು ವೇತನವನ್ನ ತೆಗೆದುಕೊಳ್ಳುವವರು ಕೂಡ ಈ ಒಂದು BPL ಕಾರ್ಡ್ ಅನ್ನ ಹೊಂದಿದ್ದಾರೆ ಅಂತಕ್ಕಂಥ ಒಂದು ಮಾಹಿತಿಯನ್ನ ಈಗಾಗಲೇ ಕೂಡ ಆಹಾರ ಇಲಾಖೆ ಒಂದು ಕಾರ್ಯಾಚರಣೆಯಲ್ಲಿ ಕಲೆ ಹಾಕಿರ್ತಕ್ಕಂಥದ್ದು. ಸೊ ಈ ಮೂಲಕ 12 ಲಕ್ಷಕ್ಕೂ ಹೆಚ್ಚಿನ ಒಂದು ಕಾರ್ಡ್ಗಳೇನಿದೆ ಅನಧಿಕೃತ ಕಾರ್ಡ್ಗಳು, ಅವೆಲ್ಲ ಅದರಲ್ಲಿ ಸುಮಾರು 8 ಲಕ್ಷ ಕಾರ್ಡ್ಗಳು ಬಹುತೇಕ ಅವರು ಫಿಲ್ಟರ್ ಮಾಡಿದ ಬಳಿಕ 8 ಲಕ್ಷ ಕಾರ್ಡ್ಗಳು ಡಿಲೀಟ್ ಆಗ್ತಕ್ಕಂಥದ್ದು ನಿಶ್ಚಿತ ಅಂತ ಹೇಳಲಾಗ್ತದೆ. ಅದರಲ್ಲಿ ರಾಜಧಾನಿ ಬೆಂಗಳೂರಿನಲ್ಲಿ ಸುಮಾರು 1 ಲಕ್ಷಕ್ಕೂ ಹೆಚ್ಚಿನ ಅನಧಿಕೃತ BPL ಕಾರ್ಡ್ಗಳು ಇವೆ ಅಂತಾನು ಹೇಳಲಾಗ್ತದೆ. ಸೊ ಇನ್ನೊಂದೇನಂತಂದ್ರೆ ಈಗಾಗಲೇ ಏನು ನೀತಿ ಆಯೋಗದ ಪ್ರಕಾರ ರಾಜ್ಯದಲ್ಲಿ ಇರ್ತಕ್ಕಂಥ ಬಡತನ ರೇಖೆ 7.5% ಕಡಿಮೆ ಇದೆ. ಸೊ ಹೀಗಿದ್ದಾಗ ಯಾವ ರೀತಿ ನೀವು 1,50,00,000 ಕಾರ್ಡ್ಗಳನ್ನ ವಿತರಣೆ ಮಾಡಿದ್ದೀರಾ ಅಂತ ಹೇಳಿ ಕೂಡ ಅಸಮಾಧಾನವನ್ನು ಹೊರಹಾಕಿದೆ. ಸೊ ಅದಲ್ಲದೆ ರಾಜ್ಯದಲ್ಲಿ ಹೊಸದಾಗಿ ಯಾರು ಏನು ಅಪ್ಲಿಕೇಶನ್ ಹಾಕಿದ್ದಾರೆ ಮಾನದಂಡಗಳ ಪ್ರಕಾರ ಅವರು ಕೂಡ ಬಡತನ ರೇಖೆಗಿಂತ ಕಡಿಮೆ ಇದ್ದಾರೆ. ಅವ್ರು ಯಾರಿಗೂ ಕೂಡ ತಿಂಗಳಾನುಗಟ್ಟಲೆ ವರ್ಷಾನುಗಟ್ಟಲೆ ಆದ್ರೂ ಕೂಡ BPL ಕಾರ್ಡ್ ಸಿಗ್ತಾ ಇಲ್ಲ. ಸೊ ಅವರೆಲ್ಲರೂ ಕೂಡ BPL ಕಾರ್ಡ್ ಸಿಗಬೇಕು ಅಂತಂದ್ರೆ ಈಗಿರ್ತಕ್ಕಂಥ ಅನರ್ಹರ ಇದರಿಂದ ಕೈ ಬಿಡಬೇಕು. ಅವರನ್ನ ಕೈ ಬಿಟ್ಟಾಗ ಮಾತ್ರ ಹೊಸದಾಗಿ BPL ಅನ್ನ ಕೊಡೋದಕ್ಕೆ ಸಾಧ್ಯ ಅಂತ ಹೇಳಲಾಗ್ತದೆ. ಸೊ ಹೀಗಾಗಿ ಈ ಒಂದು ಒತ್ತಡದ ಪರಿಸ್ಥಿತಿಯಿಂದಾಗಿ ಸರ್ಕಾರ ಮತ್ತೆ ಆಹಾರ ಇಲಾಖೆ ಈ ಒಂದು 12 ಲಕ್ಷ BPL ಕಾರ್ಡ್ಗಳ ಒಂದು ಲಿಸ್ಟ್ ಅನ್ನ ರೆಡಿ ಮಾಡಿದೆ. ಇವುಗಳಲ್ಲಿ 8 ಲಕ್ಷ ಕಾರ್ಡ್ಗಳು ಬಹುತೇಕವಾಗಿ ಡಿಲೀಟ್ ಆಗ್ತಕ್ಕಂಥದ್ದು ಕೆಲಸ ಹೇಳಲಾಗ್ತದೆ. ರೆಹಮಾನ್, ರೈಟ್, ಥ್ಯಾಂಕ್ ಯು ಲಕ್ಷ್ಮಿ. ಸೊ ಒಟ್ಟಿನಲ್ಲಿ ಈಗ ಯಾರೆಲ್ಲ ಅನಧಿಕೃತವಾಗಿ BPL ಕಾರ್ಡ್ಗಳನ್ನು ಹೊಂದಿದ್ದೀರೋ ಅಂಥವರೆಲ್ಲರೂ ಕಾರ್ಡ್ಗಳು ಕೂಡ ಈಗ ರದ್ದಾಗುತ್ತೆ. ಯಾಕಂದರೆ ಸರ್ಕಾರ ಈಗ ಆ ಒಂದು ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳೋದಕ್ಕೆ ಮುಂದಾಗ್ತಾ ಇದೆ. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH